ಕೆಂಪೇಗೌಡ ಜಯಂತಿ ರ್ಯಾಲಿಯಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಒಂದು ಪರದಾಡಿದ ಘಟನೆ ನಡೆದಿರುವುದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿಯ ರಸ್ತೆಯಲ್ಲಿ ಒಂದು ಘಟನೆ ನಡೆದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿದ್ದ ಮೆರವಣಿಗೆಯನ್ನು ಸಾಕ್ತಾ ಇತ್ತು. ಈ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಕೂಡ ಒಂದು ಇತ್ತು. ಆಂಬ್ಯುಲೆನ್ಸ್ನಲ್ಲಿದ್ದ ತಾಯಿ ಹಾಗೆ ಮಗು ಈ ಒಂದು ರ್ಯಾಲಿಯಿಂದ ಉಂಟಾದ ಟ್ರಾಫಿಕ್ ಜಾಮ್ನಿಂದಾಗಿ ಕೆಲಕಾಲ ಪರದಾಡಿದ ಘಟನೆ ಕೂಡ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿಯಲ್ಲಿ ಕೆಂಪೇಗೌಡ ಜಯಂತಿಯ ಮೆರವಣಿಗೆ ಸಾಕ್ತಾ ಇತ್ತು. ರಸ್ತೆಯಲ್ಲಿ ಇನ್ನು ಸಾಕಷ್ಟು ಜನರು ಕೂಡ ಇದ್ದರಿಂದ ಟ್ರಾಫಿಕ್ ಮೂವ್ ಆಗ್ತಾ ಇರಲಿಲ್ಲ. ಹೀಗಾಗಿ ಆಸ್ಪತ್ರೆಗೆ ಹೋಗಬೇಕಾಗಿದ್ದ ಆಂಬ್ಯುಲೆನ್ಸ್ ಕೂಡ ಕೆಲಕಾಲ ರಸ್ತೆಯಲ್ಲಿಯೇ ಸಿಲುಕೊಂಡು ಪರದಾಡಿದ ಘಟನೆ ಕೂಡ ನಡೆದಿರೋದು. ಇನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಸಾವಿರಾರು ಜನರು ಹಾಗೆ ಟ್ರ್ಯಾಕ್ಟರ್ಗಳು ಕೂಡ ಮೆರವಣಿಗೆಯಲ್ಲಿದ್ದ ಕಾರಣ ಆಂಬ್ಯುಲೆನ್ಸ್ಗೆ ದಾರಿ ಸುಲಭವಾಗಿ ಆಗಲಿಲ್ಲ. ಹೀಗಾಗಿ ಆಂಬ್ಯುಲೆನ್ಸ್ನಲ್ಲಿದ್ದ ತಾಯಿ ಮಗು ಆಸ್ಪತ್ರೆಗೆ ಹೋಗೋಕೆ ರಸ್ತೆಯಲ್ಲೇ ಕೆಲಕಾಲ ಪರದಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗಿತ್ತು. ಪೊಲೀಸರು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡೋಕೆ ಹರಸಾಹಸ ಪಟ್ಟರು. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ರ್ಯಾಲಿಯಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಪರದಾಡ್ತಾ ಇದೆ ಅಂತ ಹೇಳಿ. ಅದರಲ್ಲಿ ಒಂದು ತಾಯಿ ಹಾಗೆ ಮಗು ಇದ್ದದ್ದು. ರಸ್ತೆ ಕ್ಲಿಯರ್ ಇಲ್ಲದ ಕಾರಣ ಕೆಲಕಾಲ ಆಂಬ್ಯುಲೆನ್ಸ್ನಲ್ಲೇ ಸಿಲ್ಕೊಂಡು ಒದ್ದಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು. ಕೆಂಪೇಗೌಡ ಜಯಂತಿ ಸಲುವಾಗಿ ಒಂದು ರ್ಯಾಲಿ ನಡೀತಾ ಇತ್ತು. ಇದರಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೂಡ ಪಾಲ್ಗೊಂಡಿದ್ರು. ರ್ಯಾಲಿ ನಡೀತಾ ಇದ್ದ ಕಾರಣ ಈ ಒಂದು ಆಂಬ್ಯುಲೆನ್ಸ್ಗೆ ರಸ್ತೆ ಸುಲಭವಾಗಿ ಕ್ಲಿಯರ್ ಆಗಲಿಲ್ಲ. ಇನ್ನು ಟ್ರಾಫಿಕ್ ಪೊಲೀಸರು ಹಾಗೆ ಸ್ಥಳದಲ್ಲಿದ್ದವರ ನೆರವಿನಿಂದ ಕೊಂಚ ತಡವಾಗಿ ಆದರೂ ಆಂಬ್ಯುಲೆನ್ಸ್ ಕ್ಲಿಯರ್ ಆಯಿತು. ಕಡೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಯಿತು. ಈ ಒಂದು ಆಂಬ್ಯುಲೆನ್ಸ್ನಲ್ಲಿ ಒಂದು ಮಗು ಕೂಡ ಇದ್ದಿದ್ದು. ಮಗು ಹಾಗೆ ತಾಯಿ ಇದ್ರು. ಆಸ್ಪತ್ರೆಗೆ ಹೋಗಬೇಕಾದ ಸಂದರ್ಭದಲ್ಲಿ ರ್ಯಾಲಿ ಮಾರ್ಗ ಮಧ್ಯದಲ್ಲಿ ಅಡ್ಡ ಇದ್ದಿದ್ದರಿಂದಾಗಿ ಆಂಬ್ಯುಲೆನ್ಸ್ ಕೂಡ ರ್ಯಾಲಿಯಲ್ಲಿ ಸಿಲುಕಿ ಒದ್ದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು.